ಹಾಯ್ ಫ್ರೆಂಡ್ಸ್, ಪವರ್ ಪ್ಲಾಂಟ್‌ಗಳಲ್ಲಿ ಡಿಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡದೆ ಏಕೆ ಎಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ನೋಡಿ, ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಈ ಡೌಟ್ನ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಕೂಡ ಕಮೆಂಟ್ ಮಾಡಿದ್ರು. ಸೊ ಇನ್ನೂ ಯಾರು ವಾಟ್ಸಪ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿಲ್ವೋ ದಯವಿಟ್ಟು ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡ್ತೀರಿ. ಸೊ ಇವಾಗ ಮೇನ್ ಕಾನ್ಸೆಪ್ಟ್ಗೆ ಹೋಗೋಣ. ಪವರ್ನಲ್ಲಿ ಟೂ ಟೈಪ್ಸ್ ಇದೆ, ಒಂದು ಎ ಸಿ ಪವರ್, ಇನ್ನೊಂದು ಡಿ ಸಿ ಪವರ್. ಸೊ ಈ ಎ ಸಿ ಪವರ್ನಲ್ಲಿ ಟೂ ಟೈಪ್ಸ್ ಇದೆ, ಮತ್ತೆ ಒಂದು ಸಿಂಗಲ್ ಫೇಸ್ ಪವರ್ ಸಪ್ಲೈ, ಇನ್ನೊಂದು ತ್ರೀ ಫೇಸ್ ಪವರ್ ಸಪ್ಲೈ. ಸೊ ಈ ಸಿಂಗಲ್ ಫೇಸ್ ಪವರ್ ಸಪ್ಲೈನ ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ರೀತಿ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ನ ರನ್ ಮಾಡೋದು ಮತ್ತು ಟಿವಿ, ರೆಫ್ರಿಜರೇಟರ್ ಮನೆಯಲ್ಲಿ ಎ ಸಿ ಸಿಂಗಲ್ ಫೇಸ್ ಸಪ್ಲೈನ ಯೂಸ್ ಮಾಡ್ತೀವಿ. ತ್ರೀ ಫೇಸ್ ಸಪ್ಲೈ ಅಂತ ಬಂದರೆ ಕಮರ್ಷಿಯಲ್ಗಳಲ್ಲಿ ಮತ್ತು ಇಂಡಸ್ಟ್ರಿಯಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ ತ್ರೀ ಫೇಸ್ ಸಪ್ಲೈನ. ಸೊ ಈ ರೀತಿ ಫಾರ್ ಎಕ್ಸಾಂಪಲ್ ಈ ರೀತಿ ಇಂಡಕ್ಷನ್ ಮೋಟರ್ ಮತ್ತು ಸಬ್ಮರ್ಸಿಬಲ್ ಪಂಪ್, ಈ ರೀತಿ ತ್ರೀ ಫೇಸ್ ಎಕ್ವಿಪ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ಡಿ ಸಿ ಸಪ್ಲೈ ಅಂತ ಬಂದರೆ ಸ್ಮಾಲ್ ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ನ ರನ್ ಮಾಡಲು ಈ ರೀತಿ ಡಿ ಸಿ ಸಪ್ಲೈನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಎಲ್ ಇ ಡಿ ಬಲ್ಬ್ನ ರನ್ ಮಾಡಬೇಕು ಅಂದರೆ ಡಿ ಸಿ ಸಪ್ಲೈನ ಯೂಸ್ ಮಾಡ್ತೀವಿ 3 to 5 ವೋಲ್ಟ್. ಸೊ ಎ ಸಿ ಕಾಮನ್ ಆಗಿ ಈ ರೀತಿ ಟಿವಿಗಳಲ್ಲಿ ಜಸ್ಟ್ ಎಕ್ಸಾಂಪಲ್ಗೆ. ಸೊ ಇವಾಗ ಪವರ್ನ ಎ ಸಿನಲ್ಲೂ ಜನರೇಟ್ ಮಾಡ್ಬೋದು, ಡಿ ಸಿನಲ್ಲೂ ಜನರೇಟ್ ಮಾಡ್ಬೋದು. ಸೊ ಎ ಸಿ ಅಂತ ಬಂದರೆ ಎ ಸಿ ಸೈಂಕ್ರೋನಸ್ ಮೋಟರ್, ಎ ಸಿ ಸೈಂಕ್ರೋನಸ್ ಮಿಷಿನ್, ಆಲ್ಟರ್ನೇಟರ್, ಜನರೇಟರ್ನ ಯೂಸ್ ಮಾಡಿ ಎ ಸಿ ಪವರ್ ಸಪ್ಲೈನ ಜನರೇಟ್ ಮಾಡ್ತೀವಿ, ದಟ್ ಮೀನ್ಸ್ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಡಿ ಸಿ ಅಂತ ಬಂದರೆ ಡಿ ಸಿ ಸೀರೀಸ್, ಡಿ ಸಿ ಶಂಟ್, ಡಿ ಸಿ ಕಾಂಪೌಂಡ್ ಮೋಟರ್ನ ಯೂಸ್ ಮಾಡಿ ಡಿ ಸಿ ಸಪ್ಲೈನ ಜನರೇಟ್ ಮಾಡ್ತೀವಿ. ಸೊ ನಾವು ಕಾಮನ್ ಆಗಿ ಪವರ್ ಪ್ಲಾಂಟ್ಗಳಲ್ಲಿ ಅಥವಾ ಪವರ್ ಸ್ಟೇಷನ್ಗಳಲ್ಲಿ ಓನ್ಲಿ ಎ ಸಿ ಸಪ್ಲೈನ ಮಾತ್ರ ಪ್ರೊಡ್ಯೂಸ್ ಮಾಡಿ ಸ್ಟೆಪ್ ಅಪ್ ಮಾಡಿ ಪವರ್ನ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಏಕೆ ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಲ್ಲ ಅಂದರೆ, ಫಸ್ಟ್ ಒನ್, ಜನರೇಟರ್ನ ಕನ್ಸ್ಟ್ರಕ್ಷನ್. ಡಿ ಸಿ ಜನರೇಟರ್ನ ಕನ್ಸ್ಟ್ರಕ್ಷನ್ ಅಂತ ಬಂದರೆ ಬ್ರೇಸ್ ಮತ್ತು ಕಾಮುಟೇಟರ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಆ ರೀಸನಿಂದ ಮೇಂಟೆನೆನ್ಸ್ ಬಂದು ಜಾಸ್ತಿ ಆಗುತ್ತೆ ಡಿ ಸಿ ಜನರೇಟರ್ನಲ್ಲಿ. ಆದರೆ ಎ ಸಿ ಜನರೇಟರ್ನಲ್ಲಿ ಈ ರೀತಿ ಯಾವುದೇ ರೀತಿ ಮೇಂಟೆನೆನ್ಸ್ ಬೇಕಾಗಿಲ್ಲ, ಲೋ ಮೇಂಟೆನೆನ್ಸ್ ಇರುತ್ತೆ ಡಿ ಸಿ ಜನರೇಟರ್ಗೆ ಕಂಪೇರ್ ಮಾಡಿದ್ರೆ. ಡಿ ಸಿ ಜನರೇಟರ್ನಲ್ಲಿ ಮೇಂಟೆನೆನ್ಸ್ ಬಂದು ಜಾಸ್ತಿ, ಆ ರೀಸನಿಂದ ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ರೀಸನ್, ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಅದನ್ನು ಸ್ಟೆಪ್ ಅಪ್ ಮಾಡಿ ಹೈ ವೋಲ್ಟೇಜ್ ಮತ್ತು ಲೋ ಕರೆಂಟಾಗಿ ಕನ್ವರ್ಟ್ ಮಾಡಿ ನಾವು ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಈ ರೀಸನಿಂದ ಲಾಸಸ್ನ ನಾವು ಕಮ್ಮಿ ಮಾಡ್ಬೋದು ಫ್ರೆಂಡ್ಸ್. ಸೊ ಏಕೆ ಹೈ ವೋಲ್ಟೇಜ್ ಆಗಿ ಮತ್ತು ಲೋ ಕರೆಂಟಾಗಿ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಆಲ್ರೆಡಿ ನಮ್ಮ ಚಾನಲ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್, ಏಕೆ ಅಂತ. ಸೊ ಆ ಒಂದು ರೀಸನಿಂದ ಲಾಸಸ್ ಕಡಿಮೆ ಆಗಬೇಕು ಅಂತ ನಾವು ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಅದನ್ನು ಸ್ಟೆಪ್ ಅಪ್ ಮಾಡಿ ಹೈ ವೋಲ್ಟೇಜ್ ಆಗಿ ಮತ್ತು ಲೋ ಕರೆಂಟಾಗಿ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸೊ ಲಾಸಸ್ ಕಡಿಮೆ ಆಗಬೇಕು ಅಂತ. ಸೊ ನೆಕ್ಸ್ಟ್ ರೀಸನ್, ಸಪೋಸ್ ನಾವು ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನು ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮರ್ಗೆ ಕೊಡೋಕ್ಕಾಗಲ್ಲ. ಸೊ ಅದೇ ಟ್ರಾನ್ಸ್ಫಾರ್ಮರ್ಗೆ ಕೊಟ್ಟರೆ ಆ ಟ್ರಾನ್ಸ್ಫಾರ್ಮರ್ ಬಂದು ಬ್ಲಾಸ್ಟ್ ಆಗುತ್ತೆ. ಸೊ ಏಕೆ ಡಿ ಸಿ ಸಪ್ಲೈನಲ್ಲಿ ಟ್ರಾನ್ಸ್ಫಾರ್ಮರ್ ವರ್ಕ್ ಆಗಲ್ಲ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಅದಿಲ್ಲದೆ ನಾವು ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ಟ್ರಾನ್ಸ್ಮಿಷನ್ ಲೈನ್ಗೆ ಕೊಟ್ಟು ಡೈರೆಕ್ಟಾಗಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕಾಗಲ್ಲ. ಆದರೆ ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಸ್ಟೆಪ್ ಅಪ್ ಮಾಡ್ತೀವಿ ಫಸ್ಟು. ಸೊ ಸ್ಟೆಪ್ ಅಪ್ ಮಾಡಿದಾಗ ಏನಾಗುತ್ತೆ ಅಂದರೆ ವೋಲ್ಟೇಜ್ ಬಂದು ಇನ್ಕ್ರೀಸ್ ಆಗುತ್ತೆ, ಕರೆಂಟ್ ಬಂದು ಡಿಕ್ರೀಸ್ ಆಗುತ್ತೆ. ಆ ರೀಸನಿಂದ ಲಾಸಸ್ ಬಂದು ತುಂಬ ಕಡಿಮೆ ಆಗುತ್ತೆ. ಆದರೆ ನಾವು ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟಾಗಿ ನಾವು ಟ್ರಾನ್ಸ್ಮಿಷನ್ ಮಾಡಿದಾಗ ಸೊ ಲಾಸಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ಆ ರೀಸನಿಂದ ನಾವು ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಲ್ಲ ಫ್ರೆಂಡ್ಸ್, ಸರಿನಾ? ಸೊ ಇದೇ ಮೇನ್ ರೀಸನ್. ಸೊ ನೆಕ್ಸ್ಟ್ ರೀಸನ್ ಬಂದು, ಸೊ ನಮ್ಮ ನ್ಯಾಷನಲ್ ಪವರ್ ಗ್ರಿಡ್ ಬಂದು ಎ ಸಿ. ಸಪೋಸ್ ನಾವು ಡಿ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿದರೆ ನಾವು ಇನ್ವರ್ಟರ್ ಸರ್ಕ್ಯೂಟ್ನ ಆ್ಯಡ್ ಮಾಡಬೇಕಾಗಿತ್ತು. ಏನು ರೀಸನ್ ಅಂದರೆ, ಕಾಮನ್ ಆಗಿ ನಾವು ಮನೆಗಳಲ್ಲಿ ಮತ್ತು ಇಂಡಸ್ಟ್ರಿ ಕಮರ್ಷಿಯಲ್ಗಳಲ್ಲಿ ಎ ಸಿ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಈ ರೀಸನಿಂದ ನಾವು ಡಿ ಸಿಯಿಂದ ಎ ಸಿ ಸಪ್ಲೈಗೆ ಕನ್ವರ್ಟ್ ಮಾಡಬೇಕು ಅಂದರೆ ಇನ್ವರ್ಟರ್ ಸರ್ಕ್ಯೂಟ್ನ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಆ ರೀಸನಿಂದ ನಾವು ಡೈರೆಕ್ಟಾಗಿ ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಅದಿಲ್ಲದೆ ಎ ಸಿ ಬಂದು 3 ರಿಲೇಬಲ್ ಆಗಿರುತ್ತೆ ಮತ್ತು ಕಾಸ್ಟ್ ವೈಸ್ ಬಂದು ಫುಲ್ ಎಫೆಕ್ಟಿವ್ ಆಗಿರುತ್ತೆ. ಇವಾಗ ಎ ಸಿ ಮತ್ತು ಡಿ ಸಿ ಜನರೇಟರ್ಗೆ ಕಂಪೇರ್ ಮಾಡಿದ್ರೆ ಡಿ ಸಿ ಜನರೇಟರ್ ಬಂದು ಎಫಿಷಿಯನ್ಸಿ ತುಂಬ ಕಡಿಮೆ ಇರುತ್ತೆ, ಎ ಸಿ ಜನರೇಟರ್ ಬಂದು ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಸೊ ಆ ರೀಸನಿಂದ ನಮ್ಮ ಪವರ್ ಪ್ಲಾಂಟ್ಗಳಲ್ಲಿ ಈ ರೀತಿ, ದಟ್ ಮೀನ್ಸ್ ವಿಂಡ್, ಥರ್ಮಲ್, ಹೈಡ್ರೋ, ನ್ಯೂಕ್ಲಿಯರ್, ಈ ರೀತಿ ಪವರ್ ಪ್ಲಾಂಟ್ಗಳಲ್ಲಿ ಓನ್ಲಿ ಎ ಸಿ ಜನರೇಟರ್ನ ಯೂಸ್ ಮಾಡಿ ನಾವು ಪವರ್ನ ಜನರೇಟ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಕಾಮನ್ ಆಗಿ ಒಂದು ಪವರ್ ಪ್ಲಾಂಟಿಂದ ಹಿಡಿದು ನಮ್ಮ ಮನೆಗೆ ಯಾವ ರೀತಿ ಪವರ್ ಸಪ್ಲೈ ಬರ್ತಿದೆ ಅಂತ ಫಸ್ಟ್ ಒಂದು ಚಿಕ್ಕ ಕಾನ್ಸೆಪ್ಟ್ ನೋಡೋಣ. ಸೊ ಫಸ್ಟ್ ಪವರ್ ಪ್ಲಾಂಟ್ಗಳಲ್ಲಿ ಎ ಸಿ ಸಪ್ಲೈನ ಪ್ರೊಡ್ಯೂಸ್ ಮಾಡಿ ಸೊ ಅದನ್ನು ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾರೆ. ಸೊ ಆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಏನು ಮಾಡುತ್ತೆ ಅಂದರೆ ವೋಲ್ಟೇಜ್ನ ಇನ್ಕ್ರೀಸ್ ಮಾಡುತ್ತೆ, ಕರೆಂಟ್ನ ಕಡಿಮೆ ಮಾಡುತ್ತೆ. ಸೊ ಈ ರೀಸನಿಂದ IR² ಲಾಸಸ್ ತುಂಬ ಕಡಿಮೆ ಆಗುತ್ತೆ. ಸೊ ಮತ್ತೆ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ಗೆ ಬರುತ್ತೆ. ಸೊ ಆ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನಿಂದ ಸ್ಟೆಪ್ ಡೌನ್ ಮಾಡ್ತಾರೆ. ಸೊ ಸ್ಟೆಪ್ ಡೌನ್ ಮಾಡಿದಾಗ ಏನಾಗುತ್ತೆ ಅಂದರೆ ಲೋ ವೋಲ್ಟೇಜಿಗೆ ಮತ್ತು ಹೈ ಕರೆಂಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಸೊ ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನ್ಗೆ ತರ್ತಾರೆ. ಸೊ ಮತ್ತೆ ಆ ಡಿಸ್ಟ್ರಿಬ್ಯೂಷನ್ ಸಬ್ಸ್ಟೇಷನಲ್ಲಿ ಮತ್ತೆ ಸ್ಟೆಪ್ ಡೌನ್ ಮಾಡ್ತಾರೆ. ಮತ್ತೆ ಸ್ಟೆಪ್ ಡೌನ್ ಮಾಡಿದಾಗ ಲೋ ವೋಲ್ಟೇಜಿಗೆ ಮತ್ತೆ ಹೈ ಕರೆಂಟ್ ಆಗಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಅದನ್ನು ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ಗೆ ಅಂತ ತರ್ತಾರೆ. ದಟ್ ಮೀನ್ಸ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂದರೆ ನಮ್ಮ ಮನೆಗೆ ಯಾವ ಟ್ರಾನ್ಸ್ಫಾರ್ಮರಿಂದ ಪವರ್ ಸಪ್ಲೈ ಬರ್ತಿದೆಯೋ ಸೊ ಅದೇ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್.
ಸೊ ಆ ಟ್ರಾನ್ಸ್ಫಾರ್ಮರ್ನು ಕೂಡ ಅಷ್ಟೇ ಸ್ಟೆಪ್ ಡೌನ್ ಮಾಡ್ತಾರೆ. ಸೊ ಸ್ಟೆಪ್ ಡೌನ್ ಮಾಡಿದಾಗ ಲೋ ವೋಲ್ಟೇಜಿಗೆ ಕನ್ವರ್ಟ್ ಆಗುತ್ತೆ ಮತ್ತು ಹೈ ಕರೆಂಟಾಗಿ ಇನ್ಕ್ರೀಸ್ ಆಗುತ್ತೆ. ನೀವು ಕಾಮನಾಗಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಫಿಗರ್ ತೋರಿಸ್ಬೇಕಾಗಿತ್ತು, ತೋರಿಸಿಲ್ಲ. ನೀವು ಹಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಹಂಗೆ ಅಬ್ಸರ್ವ್ ಮಾಡಿ. ಟ್ರಾನ್ಸ್ಫಾರ್ಮರ್ನಲ್ಲಿ ಇನ್ಕಮಿಂಗ್ ಫ್ಯೂಸ್ ಇರುತ್ತೆ 11 kV ಫ್ಯೂಸ್. ಸೊ ಆ ಫ್ಯೂಸ್ಗೆ ಚಿಕ್ಕ ತಂತಿನ ಪ್ಲೇಸ್ ಮಾಡಿರ್ತಾರೆ. ಸೊ ಅದೇ ರೀತಿ ಆ ಟ್ರಾನ್ಸ್ಫಾರ್ಮರ್ನ ಸೆಕೆಂಡರಿ ವೈಂಡಿಂಗ್ ಇರುತ್ತಲ್ಲ ಫ್ರೆಂಡ್ಸ್, 3 ಫ್ಯೂಸ್ನ ಹಾಕಿರ್ತಾರೆ. ಸೊ ಆ 3 ಫ್ಯೂಸ್ನಲ್ಲೂ ತಂತಿ ಬಂದು ದಪ್ಪದಾಗಿ ಹಾಕಿರ್ತಾರೆ. ಸೊ ನೀವೇ ಅಬ್ಸರ್ವ್ ಮಾಡಿರ್ಬೋದು. ಏಕೆಂದರೆ ಸೆಕೆಂಡರಿ ಸೈಡ್ನಲ್ಲಿ ಕರೆಂಟ್ ಬಂದು ಇನ್ಕ್ರೀಸ್ ಆಗಿರುತ್ತೆ, ದಟ್ ಮೀನ್ಸ್ ಹೈ ಆಗಿರುತ್ತೆ. ಸೊ ಆ ರೀಸನಿಂದ ದೊಡ್ಡ ತಂತಿನ ಯೂಸ್ ಮಾಡಿರ್ತಾರೆ. ಸೊ ಪ್ರೈಮರಿ ಸೈಡ್ನಲ್ಲಿ ಚಿಕ್ಕ ತಂತಿನ ಯೂಸ್ ಮಾಡಿರ್ತಾರೆ. ಸೊ ಆ ರೀಸನಿಂದ ಲೋ ಕರೆಂಟ್ ಆಗಿರುತ್ತೆ ಫ್ರೆಂಡ್ಸ್, ಸರಿನಾ? ಸೊ ಇಷ್ಟೇ ಫ್ರೆಂಡ್ಸ್, ಪವರ್ ಪ್ಲಾಂಟಿಂದ ಹಿಡಿದು ನಮ್ಮ ಮನೆಗೆ ಈ ರೀತಿ ಟ್ರಾನ್ಸ್ಮಿಷನ್ ಮತ್ತು ಡಿಸ್ಟ್ರಿಬ್ಯೂಷನ್ ಮಾಡಿ ಸೆಂಡ್ ಮಾಡ್ತಾರೆ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮಗೆ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ತುಂಬ ವಿಷಯಗಳ ಬಗ್ಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಯಾರು ಫಾಲೋ ಮಾಡ್ತಿರೋ ದಯವಿಟ್ಟು ಫಾಲೋ ಮಾಡಿ, ಅಲ್ಲೂ ಕೂಡ ಕಮೆಂಟ್ ಮಾಡಿ. ಟ್ವಿಟರ್ನಲ್ಲೂ ಕೂಡ ಲಿಂಕ್ ಕೊಟ್ಟಿದ್ದೀನಿ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ. ಸೊ 3 ಲಿಂಕ್ ಕೊಟ್ಟಿದ್ದೀನಿ: ವಾಟ್ಸಪ್, ಟ್ವಿಟರ್, ಇನ್ಸ್ಟಾಗ್ರಾಮ್. ಸೊ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.